See the question number 50. Sides AB and BC and median AD of a triangle ABC are respectively proportional to side PQ and QR and median PM of triangle PQR. Show that triangle ABC and triangle PQ are similar triangle. So, ಇಲ್ಲಿ ಏನನ್ನು ಹೇಳ್ತಾ ಇದ್ದಾರೆ, ಇನ್ ಟ್ರಯಾಂಗಲ್ ಎ ಬಿ ಸಿ ಅಂಡ್ ಟ್ರಯಾಂಗಲ್ ಪಿ ಕ್ಯೂ ಆರ್, ಎ ಬಿ ಏನಾಗಿದೆ ಪಿ ಕ್ಯೂಗೆ ಈಕ್ವಲ್ ಇದೆ. ಸೊ ಎ ಬಿ ಸೈಡ್ ಏನಾಗ್ತಾ ಇದೆ, ಎ ಬಿ ಸೈಡ್ ಪಿ ಕ್ಯೂ ಸೈಡ್ಗೆ ಈಕ್ವಲ್ ಪ್ರಪೋರ್ಷನ್. ಸೊ ಅದೇ ರೀತಿ ಬಿ ಸಿ ಈಸ್ ಪ್ರಪೋರ್ಷನಲ್ ಟು ಕ್ಯೂ ಆರ್ ಅಂಡ್ ಎ ಡಿ ಈಸ್ ಪ್ರಪೋರ್ಷನಲ್ ಟು ಪಿ ಎಂ ಅಂತ ಹೇಳ್ತಾ ಇದ್ದಾರೆ. ಸೊ ವಿ ಹ್ಯಾವ್ ಟು ಶೋ ದಟ್ ಟ್ರಯಾಂಗಲ್ ಎ ಬಿ ಸಿ ಈಸ್ proportional to triangle, this is similar to triangle PQR ಅಂತ ತೋರಿಸಬೇಕು. ಸೊ ಎ ಬಿ ಸಿ ಪಿ ಕ್ಯೂ ಆರ್ ಗೆ ಸಮರೂಪಿ ತ್ರಿಭುಜಗಳಾಗಿವೆ ಅಂತ ತೋರಿಸ್ಬೇಕಂದ್ರೆ ನಾವೇನ್ ಹೇಳ್ಬೇಕು, ದರ್ ಸೈಡ್ಸ್ ಆರ್ ಈಕ್ವಲ್ ಪ್ರಪೋರ್ಷನ್ ಅಂತ ಹೇಳ್ಬೇಕು, ಇಲ್ಲ ದರ್ ಆಂಗಲ್ಸ್, ದರ್ ಕರೆಸ್ಪಾಂಡಿಂಗ್ ಆಂಗಲ್ಸ್ ಆರ್ ಇನ್ ಈಕ್ವಲ್ ರೇಷಿಯೋಸ್ ಅಂತ ಹೇಳ್ಬೇಕು. ಸೊ ನಾವಿಲ್ಲಿ ಏನ್ ಮಾಡೋಣ, ಪ್ರೂಫ್. ಸೊ ಇಲ್ಲಿ ಏನ್ ಹೇಳ್ತಾ ಇದ್ದಾರೆ, ಎ ಡಿ ಅಂಡ್ ಪಿ ಎಂ. ಸೊ ಎ ಡಿ ಮತ್ತು ಪಿ ಎಂ ಏನಾಗಿದೆ, ಪಿ ಸಿ ಅನ್ನ ಬೈಸೆಕ್ಟ್ ಮಾಡ್ತಾ ಇದೆ ಅಂತೆ. ಸೊ ಎ ಡಿ ಅಂಡ್ ಪಿ ಎಂ ಆರ್ ಮೀಡಿಯನ್, ಎ ಡಿ ಅಂಡ್ ಪಿ ಎಂ ಆರ್ ದಿ ಮೀಡಿಯನ್. ದೇ ಬೈಸೆಕ್ಟ್ ಬಿ ಸಿ ಅಂಡ್ ಕ್ಯೂ ಆರ್ ರೆಸ್ಪೆಕ್ಟಿವ್ಲಿ. ಸೊ ಇದನ್ನ ಅರ್ಧಿಸ್ತಾ ಇದೆ ಅಂತ ಅಂದ್ರೆ ನಾವೇನ್ ಬರೀಬಹುದು, ಬಿ ಸಿ ಈಕ್ವಲ್ ಟು 2 ಟೈಮ್ಸ್ ಆಫ್ ಬಿ ಡಿ ಅಂತ ಹೇಳ್ಬೋದು ಅಲ್ವಾ. ಸೊ ಎ ಡಿ ಏನಾಗ್ತಾ ಇದೆ, ಬಿ ಸಿ ಅನ್ನ ಬೈಸೆಕ್ಟ್ ಮಾಡ್ತಾ ಇದೆ. ಸೊ therefore we can write BC is equal to 2 times of BD and PM bisects QR. So we can write QR is equal to 2 times of QM ಅಂತ ಬರೀಬಹುದು. So in the given data, so ಏನ್ ಹೇಳ್ತಾ ಇದ್ದಾರೆ ಅವರು, AB divided by PQ is equal to BC divided by QR. So here AB divided by PQ and BC divided by QR and AD divided by PM ಅಂತ ಹೇಳ್ತದೆ. These sides are in equal proportion ಅಂತ ಹೇಳ್ತಾ ಇದ್ದಾರೆ. So this implies AB divided by PQ is equal to, here BC is equal to ಏನಾಗ್ತಾ ಇದೆ, 2 times of BD ಆಗ್ತಾ ಇದೆ. So BC equal to ಏನ್ ಬರಿತೀನಿ ನಾನು, 2 times of BD ಅಂತ ಬರೀತೇನೆ. ಸೊ ಅದೇ ರೀತಿ QR. So QR is equal to ಏನಾಗುತ್ತೆ, 2 times of QM ಆಗುತ್ತೆ. So 2 into QM ಆಗುತ್ತೆ, which is equal to AD divided by PM. So ಇಲ್ಲಿ 2 ಕ್ಯಾನ್ಸಲ್ ಆಗುತ್ತೆ. ಸೊ ಇದೇನಾಗುತ್ತೆ, AB divided by PQ is equal to BD divided by QM is equal to AD divided by PM ಆಗುತ್ತೆ. ಸೊ ಇಲ್ಲಿ AB divided by PQ is equal to BD divided by QM and AD divided by PM ಆಗುತ್ತೆ. ಸೊ ಈ ಒಂದು ಟ್ರಯಾಂಗಲ್ ಎ ಬಿ ಡಿ ಮತ್ತು ಪಿ ಕ್ಯೂ ಎಂ ಗಳಲ್ಲಿ ಸೈಡ್ಸ್ ಗಳು ಏನಾಯ್ತು, ಈಕ್ವಲ್ ಪ್ರಪೋರ್ಷನ್ ಇದೆ ಅಂತ ಹೇಳಿದ್ರೆ ನಾವು ಏನ್ ಹೇಳ್ಬೋದು, ಟ್ರಯಾಂಗಲ್ ಎ ಬಿ ಡಿ ಈಸ್ ಸಿಮಿಲರ್ ಟು ಟ್ರಯಾಂಗಲ್ ಪಿ ಕ್ಯೂ ಎಂ ಬೈ ದಿ side similarity criterion. Okay, so this triangle ABD and triangle PQM are similar then by the corresponding angles ABD and PQM. This B and Q are corresponding angles ಅಲ್ವಾ. ಸೊ ಇಲ್ಲಿ ಎ ಬಿ ಸೈಡು ಬಿ ಡಿ ಸೈಡಿಗೆ ಈಕ್ವಲ್ ಇದೆ ಅಂದ್ರೆ, ಸೊ ಈ ಸೈಡ್ ಇಂದ ಉಂಟಾದ ಕೋನ ಏನಾಗ್ತಾ ಇದೆ, ಕೋನ ಬಿ ಮತ್ತು ಕೋನ ಕ್ಯೂ ಕೂಡ ಏನಾಗುತ್ತೆ, ಈಕ್ವಲ್ ಆಗುತ್ತೆ. therefore we can write angle ABD is equal to angle PQM which is corresponding angle. Okay, now consider, ನಾವ್ ಏನನ್ನ ಹೇಳ್ಬೇಕು ಇಲ್ಲಿ, ಟ್ರಯಾಂಗಲ್ ಎ ಬಿ ಸಿ ಮತ್ತು ಪಿ ಕ್ಯೂ ಆರ್ ಗಳು ಸಮರೂಪಿ ತ್ರಿಭುಜಗಳು ಅಂತ ತೋರಿಸ್ಬೇಕು. ನಾವಿಲ್ಲಿ ಏನ್ ಹೇಳಿದ್ವಿ, ಎ ಬಿ ಡಿ ಮತ್ತು ಪಿ ಕ್ಯೂ ಎಂ ಗಳು ಸಮರೂಪಿ ತ್ರಿಭುಜಗಳು ಅಂತ ತೋರಿಸಿದ್ವಿ. ಸೊ ನಾವು ಕನ್ಸಿಡರ್ ಎ ಬಿ ಸಿ ಅಂಡ್ ಪಿ ಕ್ಯೂ ಆರ್. ಸೊ ಗಿವನ್, ಸೊ ಇಲ್ಲಿ ಬೈ ದಿ ಡಾಟಾ ಎ ಬಿ ಇಸ್ ಈಕ್ವಲ್ ಟು ಬಿ ಸಿ, ಎ ಬಿ ಇಸ್ ಈಕ್ವಲ್ ಟು ಬಿ ಸಿ ಅಂಡ್ ಪಿ ಕ್ಯೂ ಇಸ್ ಈಕ್ವಲ್ ಟು ಕ್ಯೂ ಆರ್.
So PQ is equal to QR. Then their ratios. So already in the given data. So these sides are equal, then their corresponding angles. That is angle B is equal to angle Q. This angle APQR. This angle are equal. So side angle criterion, the triangle ABC is similar to triangle PQR. So hence the proof.